ಆಕೆ ಹೋದಲ್ಲಿ ದಾಖಲೆ ಮಾಡಿ ಬರ್ತಾ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜೆಂಟಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಇವತ್ತು ಅಂದರೆ ನಾವು ಊರಿಗೆ ಹೋಗಿ ಬಂದು ಸುಮಾರು 15-20 ಡೇಸ್ ಆಯಿತು. ವ್ಲಾಗ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ನನಗೂ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಆಯಿತು, ಹಸ್ಬೆಂಡ್ಗೂ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಅದ್ರ ಮಧ್ಯೆ ನನಗೆ ವ್ಲಾಗ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ಅದರಲ್ಲೂ ಲೆಂದಿ ವಿಡಿಯೋ ಆಗಿತ್ತು, ಒಂದು 2 ಗಂಟೆ ವಿಡಿಯೋ ಆಗಿತ್ತು. ಅದೆಲ್ಲ ಕಟ್ ಮಾಡಿಬಿಟ್ಟು ಹಾಕೋಷ್ಟರಲ್ಲಿ ಇಷ್ಟು ದಿನ ಆಯಿತು. ದಯವಿಟ್ಟು ಕ್ಷಮೆ ಇರಲಿ. ಇವತ್ತಿನ ಕಂಪ್ಲೀಟ್ ಹಳ್ಳಿ ವ್ಲಾಗ್, ಹಳ್ಳಿ ಸೊಗಡು ಯಾವ ರೀತಿ ಇರುತ್ತೆ ನೋಡ್ಕೊಂಡು ಬನ್ನಿ. ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಂಡ್ವರೆಗೂ ನೋಡಿ. ಹಳ್ಳಿ ವ್ಲಾಗ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ, ಶೇರ್ ಮಾಡಿ. ಓಕೆನಾ? ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಕೈಕಾಲೆಲ್ಲ ತೊಳ್ಕೊಂಡೇ ಮನೇಲಿ ಬರಬೇಕು. ಯಾಕಂದರೆ ಮನೆಯಲ್ಲಿ ನಾಗಪ್ಪ ಇರೋದ್ರಿಂದ ಕೈಕಾಲು ತೊಳ್ಕೊಂಡು ಬಂದ್ವಿ. ಸೊ ಹಾಗೆ ಇವತ್ತು ನಮ್ಮ ಅಜ್ಜಿನೂ ನೋಡ್ತೀರಾ. ಹಳಿ ವ್ಲಾಗಲ್ಲಿ ನೋಡಿದ್ರಿ, ಅಂದರೆ ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ಆ ವ್ಲಾಗ್ ನಾನು ಎಂಡ್ ಸ್ಕ್ರೀನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಹಾಗೆ ತುಂಬ ವ್ಯೂಸು, ಲೈಕ್ ಎಲ್ಲ ಕಡಿಮೆ ಆಗ್ತಾ ಇದೆ. ನಾನು ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ 1-2 ತಿಂಗಳಲ್ಲಿ ತುಂಬ ಇಂಪ್ರೂವ್ ಆಗುತ್ತೆ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಯೂಟ್ಯೂಬ್ ಕಮ್ಯುನಿಟಿ ಜೊತೆಗೆ ಮಾತಾಡಲೇಬೇಕು ನಾನು. ನಿಮಗೂ ಇದೇ ರೀತಿ ಆಗ್ತಾ ಇದ್ದೇನೆ ಅಥವಾ ನನಗೊಬ್ಬಳಿಗೆ ಆಗ್ತಾ ಇದ್ದೇನೆ ಅಂತ ತಿಳಿಸಿ, ದಯವಿಟ್ಟು ಗೊತ್ತಾಗುತ್ತೆ. ತುಂಬ ಕಡಿಮೆ ಆಗ್ತಾ ಇದೆ, ಯಾಕೇನೂ ಗೊತ್ತಿಲ್ಲ. ಏನು ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಇಶ್ಯೂ ಅಂತ ನನಗೂ ಅದನ್ನು ಗೊತ್ತಾಗ್ತಾ ಇಲ್ಲ. ಆದಷ್ಟು ನೋಡಬೇಕು, ಯೂಟ್ಯೂಬ್ ಕಮ್ಯುನಿಟಿ ಜೊತೆ ಮಾತಾಡಿದರೆ ಮತ್ತೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ರನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಒಂದು ಲಾಸ್ಟ್ ಟೈಮ್ ಮಾತಾಡಿದ್ವಿ ಅವ್ರ ಜೊತೆಗೆ. ಸೊ ಅವರು ಒಂದಿಷ್ಟು ಸಜೆಷನ್ ಕೊಟ್ಟಿದ್ದರು. ಅದೇ ರೀತಿ ನಾ ಯಾವಾಗಲೂ ಅದೇ ರೀತಿ ಫಾಲೋ ಮಾಡ್ತೀನಿ. ಟೈಟಲ್ ತಮ್ನೇಲ್ ಬಗ್ಗೆ ಅವರು ಸಜೆಷನ್ ಕೊಟ್ಟರು. ಆದರೂ ಸಹ ಸರಿಯಾಗಿ ರನ್ ಆಗ್ತಾ ಇಲ್ಲ. ಓಕೆ, ಇಟ್ಸ್ ಓಕೆ, ಬನ್ನಿ, ಏನು ಮಾಡೋಕ್ಕಾಗಲ್ಲ. ಬಂದು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು, ಈ ನಾಗಪ್ಪನ ವಿಗ್ರಹ ಏನಿದೆ, ಮೂರ್ತಿ ಸುಮಾರು ವರ್ಷದ ಹಿಂದಿಂದು. ಹಾಗೆ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಕಂಪ್ಲೀಟ್ ವಿಡಿಯೋನ, ಹೋಮ್ ಟೂರ್ ವಿಡಿಯೋನ, ಅದರಲ್ಲಿ ನೋಡಿ. ಇವರು ನಮ್ಮ ಅಜ್ಜಿ, ಅಮ್ಮನ ತಾಯಿ. ಇವಾಗ ಸುಮಾರು ಒಂದು 95 ವರ್ಷ ನಮ್ಮ ಅಜ್ಜಿಗೆ. ಯಾವಾಗಲಾದರೂ ವಿಡಿಯೋ ತೋರಿಸ್ತಿರ್ತಾರೆ ನಮ್ಮ ಮಾಮನ ಮಕ್ಕಳು. ಸೊ ಅದನ್ನು ನೋಡಿ, ಸ್ಟ್ಯಾಂಡ್ ನೋಡಿ ಹೇಳ್ತಾಯಿದ್ರು, ಇದರಲ್ಲಿ ವಿಡಿಯೋ ಮಾಡ್ತೀಯೇನೋ ನೀನು ಅಂತೇಳಿ. ಅಪ್ಪನೂರು ಅಮ್ಮನೂರು ಒಂದೇ ಆಗಿರೋದ್ರಿಂದ ಎದುರು ಬಿದ್ದರು ಮನೆ. ಸೊ ಎದುರುಗಡೆನೇ ಮನೆ ಇರೋದು, ಯಾವುದು ಎಲ್ಲೂ ದೂರ ಹೋಗಬೇಕು ಅನ್ನೋ ಮಾತೇ ಇಲ್ಲ. ಹಾಗೆ ಅಜ್ಜಿನ ತೋರಿಸಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಪ್ಪನ ತಾಯಿ ಇಲ್ಲ, ಒಂದು 6-7 ವರ್ಷ ಆಗಿದೆ ಅನ್ಕೊತೀನಿ ಅವರು ತೀರ್ಕೊಂಡು. ಅವರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸುತ್ತೆ ನನಗೆ ಯಾವಾಗಲಾದರೂ. ಇವಾಗ ಅಕ್ಕ ಎಲ್ಲ ಅಡುಗೆ ಮಾಡಿದರು, ಅಲ್ಲೇ ಹೊಲಕ್ಕೆ ಹೋಗಿ ಊಟ ಮಾಡೋಣ ಅಂತೇಳಿ. ಸೊ ಹಾಗಾಗಿ ಇವಾಗ ಹೊಲದ ಕಡೆ ಹೊರಡ್ತಾ ಇದ್ದೀವಿ. ಇದು ನಮ್ಮ ಅಪ್ಪಾಜಿ ಮತ್ತು ಅಮ್ಮನ ಊರು, ಅಂದರೆ ನಮ್ಮ ಅಜ್ಜಿ ಮನೆ. ನಾವು ಆಯಿ ಅಂತಲೇ ಕರೆಯೋದು. ನಿಮಗೆ ಗೊತ್ತಾಗಲ್ಲ ಸ್ವಲ್ಪ ಜನಕ್ಕೆ ಅಂತ ಹೇಳಿ ನಾನು ಅಜ್ಜಿ ಅಂತ ಹೇಳ್ತಿರ್ತೀನಿ. ನಾವು ಆಯಿ ಅಂತಲೇ ರೂಢಿ ನಮಗೆ, ಯಾವಾಗಲೂ ಆಯಿ ಅಂತಲೇ ಕರಿತೀವಿ. ಸೊ ನಿಮ್ಮೆಲ್ಲರಿಗೋಸ್ಕರ ಕೆಲವಷ್ಟು ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನೇನು ಬರುತ್ತೆ, ಏನೆಲ್ಲ ಅರ್ಥ ಆಗುತ್ತೆ ಅಂತ ನಾನು ತಿಳಿಸ್ತಿರ್ತೀನಿ ಆದಷ್ಟು. ಈಗ ಹೊರಡ್ತಾ ಇದ್ದೀವಿ. ಹಾಗೆ ಹೊರಡಬೇಕಾದ್ರೆ ನಿಮಗೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಧರ್ಮರಾಯನ ದೇವಸ್ಥಾನ ತೋರಿಸಿದೆ, ಅದು ಕೂಡ ಟೂರ್ ಮಾಡಿದ್ದೀನಿ. ಸೊ ಹೋಗಬೇಕಾದ್ರೆ ನಿಮಗೆ ಎಲ್ಲಿ ಸಿಗುತ್ತೆ ಆಗ ಮತ್ತೆ ತೋರಿಸ್ತೀನಿ ನಿಮಗೆ. ಒಳಗಡೆ ಅಂತೂ ಅಷ್ಟು ಚೆನ್ನಾಗಿದೆ, ಕಂಪ್ಲೀಟಾಗಿ ತೋರಿಸಿದ್ದೀನಿ ನಾನು. ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಊರಿನ ವ್ಲಾಗ್ದು ಏನಿದೆ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಇನ್ನೊಬ್ಬ ಅಜ್ಜಿ ಮನೆಗೆ, ಅಂದರೆ ನಮ್ಮ ಅಜ್ಜಿ ಅಂದರು 3 ಜನ, ಅಮ್ಮನ ತಾಯಿ ಮತ್ತು ಅಕ್ಕ ತಂಗಿಯರು 3 ಜನ. ಅದರಲ್ಲಿ ಒಬ್ಬರು ತೀರ್ಕೊಂಡ್ರು, ಇನ್ನೂ ಇಬ್ಬರು, ಈ ಅಜ್ಜಿ ಮತ್ತು ಇನ್ನೊಬ್ಬರು. ಅವ್ರ ಮನೆಗೂ ಹೋಗಿದ್ವಿ. ಹಾಗೆ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗಿದ್ದು ಎಲ್ಲನೂ ಅದೇ ವಿಡಿಯೋದಲ್ಲಿ ಇತ್ತು. ಬಟ್ ಈ ಸಲ ಎಲ್ಲಿ ಹೋಗಲಿಲ್ಲ ನಾವು. ಹಸ್ಬೆಂಡ್ಗೆ ಒಂದು ಮೀಟಿಂಗ್ ಬಂತು ಅರ್ಜೆಂಟಾಗಿ. ಸೊ ಹಾಗಾಗಿ ನಾವು ಅಲ್ಲಿ 1-2 ಗಂಟೆ ಊರಲ್ಲಿ ನಿಂತು ವಾಪಸ್ ಮನೆಗೆ ಬರಬೇಕಾಯ್ತು ಊರಿಗೆ. ಹಾಗಾಗಿ ಇಲ್ಲಿ ನಾನು ಯಾರ ಮನೆಗೂ ಜಾಸ್ತಿ ಹೋಗಲಿಲ್ಲ, ಮತ್ತು ಹೋಮ್ ಟೂರ್ ಈ ಸಲ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಲಾಸ್ಟ್ ಇಯರ್ದನ್ನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ನೋಡೋ ಆಸೆ ಇದ್ದವರು ಅಲ್ಲಿ ನೋಡ್ಬೋದು.
ಇವಾಗ ಹೋಗ್ತಾ ಇದ್ದೀವಿ. ನಾವು ಅಪ್ಪಾಜಿ ಕಾರು ತೊಗೊಂಡು ಬಂದ್ವಿ, ನಮ್ಮ ಕಾರಲ್ಲೇ ಬಿಟ್ಟಿದ್ವಿ, ಯಾಕಂದರೆ ಸ್ವಲ್ಪ ಹವ ಹೋದಂಗಾಗಿತ್ತು. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಚಿನ್ಕುರುಳಿ. ಅವತ್ತಿನ ದಿನ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನಿಜವಾಗ್ಲೂ ಯಾಕಾದರೂ ಬಂದ್ವಿ ಹೊಲಕ್ಕಂತ ಅನ್ನಿಸ್ತು, ಅಷ್ಟು ಬಿಸಿಲು. ಹೀಗಾಗಿ ನಮ್ಮ ವೇದ ಬಂಗಾರಿ ಫುಲ್ಲು ಡಲ್ ಆಗಿಬಿಟ್ಲು. ಯಾರ ಜೊತೆನೂ ಸರಿಯಾಗಿ ಮಾತಾಡಲಿಲ್ಲ, ಆಟ ಆಡಲಿಲ್ಲ, ಚೆನ್ನಾಗಿ ಊಟನೂ ಮಾಡಲಿಲ್ಲ. ಸೊ ಆವತ್ತಿನ ದಿನ ಹೋಗಬಾರ್ದು ಅಂತ ಅನ್ನಿಸ್ತು, ಅಷ್ಟು ಬಿಸಿಲಿತ್ತು. ನೋಡಿ ಇವಾಗ ಬಂದಿದ್ದೀವಿ. ಅಪ್ಪಾಜಿ ಗದ್ದೆ ಅಂದರೆ ಹೊಲ ಬಂದು ಸಿಕ್ಕಾಪಟ್ಟೆ ದೂರ. ಇದು ಮನೆಗಿಂತಲೂ ಸ್ವಲ್ಪ ಸಮೀಪ ಆಗುತ್ತೆ, ಮನೆಗೆ ಸಮೀಪ ಆಗುತ್ತೆ ಈ ಹೊಲ. ಇದು ಸೋದರ ಮಾವನ ಹೊಲ. ನಮ್ಮ ಅಕ್ಕ ಬಂದಿದ್ರಲ್ವ, ನೀವು ಲಾಸ್ಟ್ ಇಲ್ಲಿ ನಮ್ಮೂರಿಗೆ ಬಂದಾಗ ತೋರಿಸಿದ್ದೀನಿ ನಿಮಗೆ. ಸೊ ಅವ್ರದ್ದು ಇದು ಹೊಲ, ಅಂದರೆ ಮಮ್ಮಿ ತವ್ರ ಮನೆ ಹೊಲ ಇದು. ಈ ಸಲ ಹೋದ ಸಲ ಮೆಣಸಿನ್ಕಾಯಿ ಮತ್ತು ಸ್ವೀಟ್ ಕಾರ್ನೆಲ್ಲ ಬೆಳೆದಿದ್ರು. ಈ ಸಲ ಬಂದು ಹತ್ತಿ, ಹಾಗೆ ಸ್ವಲ್ಪ ತರಕಾರಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಅದೆಲ್ಲನೂ, ಹಾಗೆ ಕರಿಬೇವು. ಇನ್ನು ಇದೆಲ್ಲ ಕಾಮನ್, ಎಲ್ಲರೂ ಹಾಕ್ತಾರೆ ಸೈಡ್ಗೆ. ಮೇನ್ ಹಾಕಿರೋದು ಬಂದು ಹತ್ತಿ, ಕಾಟನ್ನು, ಹಾಗೆ ಬಾಳೆಹಣ್ಣು ಮತ್ತು ದಾಳಿಂಬೆ, ಆಮೇಲೆ ಅಂದರೆ ಪೇರು ಹಣ್ಣು. ಸೊ ಇದೆಲ್ಲನೂ ಇತ್ತು. ಸೊ ಆ ಬಿಸಿಲಲ್ಲಿ ನಾನೇನು ತಿರ್ಗಕ್ಕೆ ಹೋಗಲಿಲ್ಲ ಜಾಸ್ತಿ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಾವಿ ಅಂತೂ ನೋಡಿದರೆ ಹಸಿದ ಹೊಟ್ಟೆ ಕೂಡ ತುಂಬುತ್ತೆ, ಅಷ್ಟೊಂದು ಖುಷಿ ಅನಿಸುತ್ತೆ ಬಾವಿ ಎಲ್ಲ ನೋಡಬೇಕಂದ್ರೆ. ಬಾವಿ ಇದು ಸುಮಾರು ವರ್ಷಗಳಿಂದನೇ ಇತ್ತು, ಮುಚ್ಚೋಗಿತ್ತು. ಹಾಗಾಗಿ ಮತ್ತೆ ನಮ್ಮ ಮಾಮ ಏನು ಮಾಡಿದ್ರಂದರೆ ಇದು ಬಾವಿನ ಮತ್ತೆ ತೆಗೆಸಿ, ನೋಡಿ ಇಲ್ಲೂ ನೋಡ್ಬೋದು, ಬಾವಿನ ತೆಗೆಸ್ಬಿಟ್ಟು ತೋಟ ಮಾಡಿರೋದು. ಮುಂಚೆ ಇಲ್ಲಿ ತೋಟ ಇರಲಿಲ್ಲ, ಅಂದರೆ ತೊಗರಿ, ಜೋಳ ಇದೇ ಬೆಳೀತಿದ್ರು. ಯಾಕಂದರೆ ಪಕ್ಕದಲ್ಲಿನೇ ಏನಂತ ಹೇಳಿದ್ರೆ ಹಳ್ಳ ಇತ್ತು. ಸೊ ಹಾಗಾಗಿ ನೀರಿನ ತೊಂದರೆ ಇರಲಿಲ್ಲ. ಇವಾಗ ಹಳ್ಳದಲ್ಲಿ ನೀರಿಲ್ಲ ಅಷ್ಟೊಂದು, ಹಾಗಾಗಿ ಬಾವಿ ತೆಗೆಸಿದ್ರು. ಬಾವಿ ತೆಗೆಸಿದ ಮೇಲೆ ತೋಟ ಮಾಡಿ, ಸೊ ಇವಾಗ ಮೆಣಸಿನ್ಕಾಯಿ, ಹತ್ತಿ ಎಲ್ಲನೂ ಬೆಳೀತಾರೆ. ಅಲ್ಲಿ ದೊಡ್ಡಮ್ಮ ಹತ್ರ ಹೋಗ್ಬೇಕಿಲ್ಲ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ, ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ, ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ, ಸಂಗಾತಿಯಾದರೆ ನೀನು ನಾ ಉಳಿದೆನು, ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇ. ಲಾಸ್ಟ್ ಇಯರ್ ನೀವು ವಿಡಿಯೋ ನೋಡಿದಾಗ ಗೌರಿ ಇನ್ನೂ ಚಿಕ್ಕವಳು, ಸೊ ಇವಾಗ ನೋಡ್ಬೋದು
ಎಲ್ಲರೂ ಕೇಳ್ತಿದ್ರಿ ತುಂಬ ಕ್ಯೂಟಾಗಿದೆ ಗೌರಿ ಅಂತ ಹೇಳಿ, ಹಾಗಾಗಿ ಇವತ್ತು ಕೂಡ ತೋರಿಸಿದ್ದೀನಿ ನಿಮಗೆ. ಇನ್ನೂ ಸಿಕ್ಕಾಪಟ್ಟೆ ವೆರೈಟಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ಅಕ್ಕ. ಬರೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿದರು. ಸೊ ಬಂದಮೇಲೆ ಹಂಗೆ ಬುತ್ತಿನ ಕಟ್ಕೊಂಡು ಹೊಲಕ್ಕೆ ಬಂದ್ವಿ. ಸೂಪರಾಗಿತ್ತು ಎಲ್ಲ ಅಡುಗೆ ಮಾತ್ರ. ನಾನಂತೂ ಭರ್ಜರಿ ಊಟ ಮಾಡಿದೆ ಅಂತಲೇ ಹೇಳ್ಬೋದು. ನನಗೆ ಹೊಲದಲ್ಲಿ ಕುಂತು ಊಟ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಹೊಲದಲ್ಲಿ ಕುಂತು ಊಟ ಮಾಡಿದರೆ ಒಂದು ರೊಟ್ಟಿ ಒಂದು ಚಪಾತಿ ಹೆಚ್ಚೋಗುತ್ತೆ ಅಂತಲೇ ಹೇಳ್ಬೋದು. ಚಪಾತಿ, ರೊಟ್ಟಿ ಮತ್ತು ಹೋಳಿಗೆ, ತುಪ್ಪ, ಹಾಲು, ಅನ್ನ ಮತ್ತು ಹೋಳಿಗೆ ಸಾರು, ಹಪ್ಪಳ, ಉಪ್ಪಿನಕಾಯಿ, ಒಂದಲ್ಲ ಎಷ್ಟು ವೆರೈಟಿ ಇತ್ತು ಅಡುಗೆ. ನಿಜವಾಗ್ಲೂ ತುಂಬ ವರ್ಷ ಆದಮೇಲೆ ಹೊಲದಲ್ಲಿ ಊಟ ಮಾಡಿ ಖುಷಿ ಆಯಿತು. ಹಾಗೆ ಮಾತಾಡ್ತಾ ಊಟ ಮಾಡ್ತಾ ಇದ್ವಿ. ಮಸ್ತಾಗಿ ಊಟ ಕೂಡ ಆಯಿತು. ಸೊ ಊಟ ಆದಮೇಲೆ ಇನ್ನೇನು ಹೊರಡಬೇಕು ಅಂದ್ಕೊಂಡ್ವಿ. ಅಂದರೆ ಹಸ್ಬೆಂಡ್ಗೆ ಮೀಟಿಂಗ್ ಇತ್ತು, ಕಾಲ್ ಇತ್ತು ಒಂದು ಅರ್ಜೆಂಟಾಗಿ. ಲ್ಯಾಪ್ಟಾಪ್ ಬೇರೆ ತಂದಿರಲಿಲ್ಲ, ಊರಲ್ಲೇ ಬಿಟ್ಟು ಬಂದಿದ್ವಿ. ಹಾಗಾಗಿ ಹೊರಡಬೇಕು ಅಂತ ಇದ್ವಿ. ಅಷ್ಟರಲ್ಲಿ ಅಕ್ಕ ಹೇಳಿದ್ರು ಪುಂಡೆ ಪಲ್ಯ, ಪಾಲಕ್ಕು, ಕೊತ್ತಂಬರಿ ಸೊಪ್ಪು ಎಲ್ಲನೂ ತೆಗೆದುಕೊಡ್ತೀನಿ ತಡಿ ಅಂತ ಹೇಳಿ ನಿಲ್ಲಿಸಿದ್ರು. ಹಾಗೆ ನಾನು ಒಂದು ರೌಂಡ್ ಹೊಲನ ಸುತ್ಕೊಂಡ್ಬಂದು. ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಆಗಿತ್ತು. ನಾನು ತೊಗೊಂಡು ಬಂದಿರೋ ಪಾಲಕ್ಕು, ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ನಮ್ಮ ಓನರ್ಗೆ ಕೊಟ್ಬಿಟ್ಟು ನಾನು ಒಂದು 15-20 ಡೇಸ್ ಬಳಸಿದ್ದೀನಿ ಅಂತಲೇ ಹೇಳ್ಬೋದು. ಅಷ್ಟು ಫ್ರೆಶ್ ಆಗಿತ್ತು. ಯಾವುದೇ ಕೆಮಿಕಲ್ ಅದು ಏನೂ ಇರಲ್ಲ ಅಲ್ವಾ, ನಾವು ಎಷ್ಟು ದಿನ ಬೇಕಾದರೂ ಇಟ್ಟು ಬಳಸ್ಬೋದು ಅಡುಗೆಗೆ. ಈ ಪುಣ್ಯ ಮಾಡಿದ್ದಾರಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲನೂ ಫ್ರೆಶ್ ಆಗಿ ಸಿಗುತ್ತೆ ಅಲ್ವಾ. ಲಾಸ್ಟ್ ಟೈಮ್ ಸೌತೆಕಾಯಿ ಎಲ್ಲನೂ ಇತ್ತು. ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ನಾವೇನಾದರೂ ಎಲ್ಲರೂ ಸೇರಿದರೆ ಮಾತಂತೂ ಮುಗಿಯಲ್ಲ, ಅದು ಎಷ್ಟೊತ್ತಾದ್ರೂ. ಅದಕ್ಕೆ ಅಪ್ಪಾಜಿ ಟೈಮಿಂಗ್ ಹೇಳೇ ಕಳಿಸಿರ್ತಾರೆ, ಈ ಟೈಮ್ಗೆ ಮನೆಯಲ್ಲಿ ಇರಬೇಕು ಅಂತ ಹೇಳಿ. ಹಾಗೆ ಮೊನ್ನೆ ದಿನ ಒಂದು 5 ಡೇಸ್ ಅಕ್ಕ ಟೂರ್ಗೆ ಹೋಗಿದ್ರು. ಅದೆಲ್ಲನೂ ಅಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾಯಿದ್ರು. ಅವ್ರಿಗೆ ಯಾವುದಾದ್ರೂ ಪ್ಲೇಸ್ ನೋಡಿದರೆ ಅಲ್ಲಿದೆಲ್ಲ ಡೀಟೇಲಾಗಿ ಹೇಳ್ತಾರೆ. ಸೊ ಅದೊಂದು ಖುಷಿ ನನಗೆ. ಅವ್ರ ಜೊತೆ ಎಲ್ಲಾದರೂ ಟ್ರಿಪ್ಗೆ ಹೋದರೆ ಒಂಥರ ಏನೋ ಖುಷಿಯಾಗಿರುತ್ತೆ. ಎಲ್ಲನೂ ಇಂಟ್ರೆಸ್ಟಿಂಗಾಗಿ ನೋಡೋದು, ಇಂಟ್ರೆಸ್ಟಿಂಗಾಗಿ ಕೇಳುತ್ತಿರ್ತಾರೆ. ಸೊ ಅದೊಂದು ಖುಷಿ.
ನಿಮಗೆ ಗೊತ್ತು ಅವ್ರು ಯಾರು ಅಂತ ಹೇಳ್ಬಿಟ್ಟು ನಮ್ಮ ಸೋದರ ಮಾವನ ಹೆಂಡ್ತಿ. ಅಂದರೆ ನಾವು ಮಾಮಿ ಅತ್ತೆ ಅದೆಲ್ಲ ರೂಢಿ ಇಲ್ಲ, ಅಕ್ಕ ಅಂತಲೇ ಕರೆಯೋದು. ನಾವು ಇಬ್ಬರು ಹೆಣ್ಮಕ್ಳ ಜೊತೆಗೆ ಅವರು ಒಬ್ಬರು ನಮ್ಮ ಮನೇಲಿ ಹೆಣ್ಮಗಳು, ಅಂದರೆ 3 ಜನ ನಾವು ಮಕ್ಕಳು ಅನ್ನೋ ಥರ. ನಮ್ಗಳ ಮಧ್ಯೆ ಯಾವತ್ತೂ ಮನಸ್ತಾಪ ಜಗಳ ಆ ಥರ ಯಾವತ್ತೂ ಬಂದಿಲ್ಲ, ಮುಂದೆನೂ ಬರಲ್ಲ ಅನ್ಕೊತೀನಿ. ಸೊ ಆಗ ಅರಿಶಿನ ಕುಂಕುಮ ಮತ್ತು ಇವಾಗ ಪಂಚಮಿ ಉಂಡೆ ಅದೆಲ್ಲನೂ ಕೊಟ್ಟರು. ಅಲ್ಲಿಂದ ನಾವು ಇನ್ನೂ ಊರಿಗೆ ಹೊರಡಬೇಕು. ಊರಿಗೆ ಹೋದ್ಮೇಲೆ ನಿಮಗೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಅಲ್ಲಿ ವ್ಲಾಗ್ ಯಾವ ರೀತಿ ಇತ್ತು, ನಮ್ಮ ಮಾಮನ ಹೊಲದ ವ್ಲಾಗ್ ಅಂತ, ಅಜ್ಜಿನ ನೋಡಿ ಯಾವ ರೀತಿ ಖುಷಿ ಆಯಿತು, ಫ್ಯಾಮಿಲಿನ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಸ್ಬೆಂಡು ನೋಡಿ ಮೀಟಿಂಗ್ ಅಟೆಂಡ್ ಆಗಿದ್ದರು. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಎಂಡ್ವರೆಗೂ ನೋಡಿ ಶೇರ್ ಮಾಡಿ. ಓಕೆನಾ? ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.